ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ಇದ್ದಾರೆ ಸಿ ವಿ ಮುರಳೀಧರ್. ಇದು ನೋಡಿದ್ರೆ ಒಬ್ರು ಹೇಳಿದ್ರು, ಅವ್ರು ಯಾರು ಸೆಕ್ಯೂರಿಟಿ ಅವರ ಅಂತ ಕೇಳಿದ್ರು. ಸೆಕ್ಯೂರಿಟಿ ಡ್ರೆಸ್ಗೂ ಇದಕ್ಕೂ ಹತ್ರ ಇದೆಯಾ? ಎಲ್ಲನೂ ಸಮವಸ್ತ್ರ ಎಲ್ರಿಗೂ ಒಂದೇ ಥರ ಕಂಡ್ರು ಕೂಡ ನಮ್ಮ ನಡವಳಿಕೆಯಿಂದ ನಮ್ಮ ಬಿಹೇವಿಯರಿಂದ ನಾವು ಏನು ಅಂತ ನಾವು ಬೇರೆಯವ್ರಿಗೆ ವೇದ್ಯ ಮಾಡಿಕೊಡ್ಬೋದು. ಆಮೇಲೆ ನೀವು ಚಾರ್ಲಿ ಚಾಪ್ಲಿನೆಲ್ಲ ಆ್ಯಕ್ಟ್ ಮಾಡಿದ್ದು ಒಂದು ಇದರಲ್ಲಿ ನೋಡಿದೆ ನಾನು ನಿಮ್ಮ ಸ್ಟೇಟಸಲ್ಲಿ. ಅದ್ಯಾವುದು ಚೆನ್ನಾಗಿರೋ ಹೀರೋಯಿನ್ ಥರ ಲೇಡಿನೂ ಇದ್ದರು. ಏನು ಕತೆ ಅದು? ಚಾರ್ಲಿ ಚಾಪ್ಲಿನ್ನು ನಾಟ್ ಓನ್ಲಿ ಎ ಗ್ರೇಟ್ ಬಟ್ ಆಲ್ಸೋ ತುಂಬ ಪಾಪ್ಯುಲರ್ ಕಾಮಿಡಿಯನ್. ಅವರು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ರಿಂದ ನಾನು ಅವರನ್ನು ಅನುಕರಣೆ ಮಾಡಿಕೊಂಡು ತುಂಬ ವರ್ಷ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಅವ್ರನ್ನ ಯಾವತ್ತೂ ಮರಿಲಿಕ್ಕಾಗಲ್ಲ ಅಂತ. ಅಂದರೆ ಇದೇನು ನಾಟಕ ಪಾಠಕ ಆಡಿದ್ರೆ ಎಲ್ಲ ಹಾಳಾಗಿ ಹೋಗ್ಬಿಡ್ತಾರೆ, ಏನು ರೀ ನಾಟಕ ಆಡೋದು ಅಂತಾರೆ. ನೀವು ಹೆಂಗೆ ನಾಟಕ ಆಡ್ಕೊಂಬಂದ್ರಿ? ಯಾವುದಕ್ಕೆ ನಾಟಕ ಹೆಂಗೆ ಆಡ್ಕೊಂಬಂದ್ರಿ? ನಾಟಕ ಅರ್ಥ ಆಗ್ತಾ ಇಲ್ಲ. ನೀವು ನಾಟಕ ಮಾಡಿದಿರಿ ತಾನೆ? ಹೌದು. ನಾಟಕ ಯಾಕೆ ಮಾಡಿದ್ರಿ? ನಾಟಕ ಯಾಕೆ ಮಾಡ್ತೀವಿ ಅಂತಂದರೆ, ನಾವು ಇನ್ನೊಂದು ಕ್ಯಾರೆಕ್ಟರ್ ಒಳಗಡೆ ಪ್ರವೇಶ ಮಾಡಿ ಆ ಕ್ಯಾರೆಕ್ಟರು ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಸಂಭಾಷಣೆ ಮೂಲಕ ಮತ್ತು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಮೂಲಕ ನಾವು ಕೂಡ ಪರಕಾಯ ಪ್ರವೇಶ ಮಾಡಿ ಜನರಿಗೆ ತೋರಿಸೋದಕ್ಕೆ ಸಾಧ್ಯ ಅನ್ನೋದು. ಪರ್ಟಿಕ್ಯುಲರ್ ಆಗಿ ನಾವು ಪರಕಾಯ ಪ್ರವೇಶ ಮಾಡಿದ್ದು ಅಂದರೆ ಚಾರ್ಲಿ ಚಾಪ್ಲಿನ್ ಅವರದಕ್ಕೆ. ಚಾರ್ಲಿ ಚಾಪ್ಲಿನ್ ಅವರು ವೇಷ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ನಾವು ನಿಜವಾಗ್ಲೂ ನನ್ನನ್ನೇ ನಾನು ಮರಿತಾ ಇದ್ದೆ. ಮತ್ತು ನನ್ನ ಬಟ್ಟೆ ಎಲ್ಲ ಗಲೀಜಾಗಿ ಕಾಣಬೇಕು, ಸ್ವಲ್ಪ ಕೊಳೆಯಾಗಿ ಕಾಣಬೇಕು ಅನ್ನೋದಕ್ಕೆ ನಾನು ಕೋಟು ಗೀಟು ಎಲ್ಲ ಹಾಕ್ಕೊಂಡು ನೆಲದ ಮೇಲೆ ಹೊರಲಾಡ್ತಾ ಇದ್ದೆ. ಯಾಕಂದರೆ ಆ ಧೂಳೆಲ್ಲ ಅಂಟ್ಕೊಳ್ಬೇಕು ಅಂತ. ನಾವು ನಿಜವಾಗ್ಲೂ ಟ್ರಾನ್ಸ್ ಕೊಟ್ಟೋಗ್ತೀವಿ. ಅದೇ ಬೇರೆ ಲೋಕ ಆಗಿಬಿಡುತ್ತೆ. ಯಾವ್ಯಾವ ಥರ ರೋಲ್ ಮಾಡಿದ್ದೀರಿ ಚಾರ್ಲಿ ಚಾಪ್ಲಿನ್ ಅಲ್ದಲೆ? ಚಾರ್ಲಿ ಚಾಪ್ಲಿನ್ ಅಲ್ದಿರ ಬೇರೆ ನಾಟಕಗಳಲ್ಲಿ ಮಾಡ್ತೀವಿ. ಅದೆಲ್ಲನೂ ಏನಾಗ್ತದೆ ಅಂತಂದರೆ, ಸೀಮಿತ ಅವಧಿಗೆ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸಿ ಬರ್ತೀರಿ. ಓಕೆ, ಈಗ ಇವ್ರು ನಿಜವಾದ ಈ ಬೇರೆ ರೀತಿ ಪರಿಚಯ ಮಾಡ್ತೀನಿ. ಇದೇ ಸಿ ವಿ ಮುರಳೀಧರ್ ಒಂದು 7-8 ವರ್ಷದಿಂದ ನನ್ನೊಂದು ವರ್ಕ್ಶಾಪ್ ಬಂದರು. ಆವಾಗ 5 days ವರ್ಕ್ಶಾಪ್ ಮಾಡಿದ್ದೆ ಆರ್ಟ್ ಆಫ್ ಆ್ಯಂಕರಿಂಗ್ ಬಗ್ಗೆ. ಪಾರ್ಟಿಸಿಪೆಂಟ್ ಆಗಿ ಬಂದ್ರಿ. ನನಗಿನ್ನೂ ನೆನಪಿದೆ, ಮೊದಲನೇ ದಿನಕ್ಕೂ 2ನೇ ದಿನಕ್ಕೂ ನೀವು ಚೇಂಜ್ ಆಗಿಬಿಟ್ಟಿರಿ. ನೆನೆಸ್ಕೋಬೋದಾ? ಹೌದು. ಅದು ಏನು ವಿಶೇಷ ಅಂತ ಅನಿಸೋದಿಲ್ಲ. ಯಾಕೆಂದರೆ ಜಯಪ್ರಕಾಶ್ ಅವರ ಒಂದು ಈ ಶಿಬಿರಕ್ಕೆ ಬಂದರೆ ಪ್ರತಿ ಮೊದಲನೇ ದಿನಕ್ಕೂ 2ನೇ ದಿನಕ್ಕೆ ಅಷ್ಟೇ ಅಲ್ಲ, ನೀವು ಗಂಟೆಗೂ ನೀವು ಬದಲಾಗ್ತಾ ಇರೋದನ್ನು ನೀವೇ ನೋಡ್ಕೋಬೋದು. ನನಗೇನು ಅದೇನು ವಿಶೇಷ ಅನಿಸಲ್ಲ. ದಟ್ ಈಸ್ ಯುವರ್ ಸ್ಟ್ರೆಂತ್. ಓಕೆ, ಆವಾಗಿಂದ ಇವಾಗನವರೆಗೂ ಆನ್ಲೈನಲ್ಲಿ ಸ್ವಲ್ಪ ದಿನ ಕ್ಲಾಸಿಗೆ ಬಂದ್ರಿ. ಇಲ್ಲಿ ನಡೆದ ಕ್ಯಾಂಪ್ಗೆ ಎಲ್ಲವನ್ನ ಆಲ್ಮೋಸ್ಟ್ ಫ್ರೀ ಮಾಡ್ಕೊಂಡು ಬರ್ತಾ ಇದ್ದೀರಿ. ಬೇರೆ ಬೇರೆ ಕ್ಯಾಂಪ್ ನೋಡಿದಾಗ, ಇಲ್ಲಿ ಬಂದಾಗ ಹೇಗೆ ಅನ್ನಿಸ್ದಾಗ? ಸರ್, ಹೊಸ ಜನರ ಪರಿಚಯ, ಹೊಸ ಜನರು ಏನೆಲ್ಲ ಡೈಮೆನ್ಷನ್ನಲ್ಲಿ ಯೋಚನೆ ಮಾಡ್ತಾರೆ, ಮತ್ತು ಅವರ ಕೊರತೆಗಳೇನಿದೆ ಆ ಕೊರತೆಗಳನ್ನು ನಾವು ಕೂಡ ನೋಡ್ತಾ ಆ ಕೊರತೆಗಳು ನಮ್ಮಲ್ಲಿ ಇದೆಯೇನೋ ಅನ್ನೋ ಒಂದು ಆವಿಷ್ಕಾರ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಮತ್ತು ಹೊಸ ಜನರ ಪರಿಚಯ ಆಗ್ತಿದ್ದಾಗ ನಿಜವಾದ ನಾವು ಹೊಸ ಒಂದು ಹೂವಿನ ಗಿಡವನ್ನು ನಾವು ನಮ್ಮ ತೋಟದಲ್ಲಿ ನೆಟ್ಟ ಅಂತ ಅನುಭವ ಆಗ್ತದೆ ಸರ್. ಈಗ ಲಾಸ್ಟ್ ಆನ್ಲೈನ್ ವರ್ಕ್ಶಾಪಲ್ಲಿ ಒಬ್ರು ಹೇಳ್ಬಿಟ್ರು, ಮುರಳೀಧರರು ಸೆಕೆಂಡ್ JP ಅಂತ ಯಾರೋ ಒಬ್ರು ಅಂದ್ಬಿಟ್ರು. ನೀವಿದ್ರ ಕ್ಲಾಸಲ್ಲಿ ಇದ್ರಾ? ಇಲ್ಲ. ಯಾಕೆ ನಿಮ್ಗೆ ಹಂಗಂದ್ರು? ಏನಿರ್ಬೋದು ಸರ್? ಬಹುಶಃ ನೀವ ಹೇಳಿದ್ದು ಅವರೇ ನೋಡಿ, ಅಲ್ಲಿದ್ದಾರೆ ಹರಿಪ್ರಸಾದ್ ಅಂತ, ಮ್ಯಾಗ್ನಮ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು. ಬಹುಶಃ ನಿಮ್ಮಿಂದ ನಾನು ಅಕ್ವೈರ್ ಮಾಡಿಕೊಂಡಿರುವಂಥ ಆ ಪ್ರತಿಭೆಯಲ್ಲಿ ಸ್ವಲ್ಪವನ್ನು ನಾನು ಪ್ರದರ್ಶನ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಗೊತ್ತಾಗುವ ಹಾಗೆ ಮಾಡಲಿಕ್ಕೆ ಸಫಲನಾದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ JP ಅವರ ಛಾಯೆಯನ್ನು ನನ್ನಲ್ಲಿ ನೋಡಿರಬಹುದು ಸರ್. ಈಗ ನಾನು ಪುಸ್ತಕ ಬರೀತಾ ಇದ್ದೆ, ವಿಡಿಯೋಗಳು ನೋಡ್ತಾ ಇದ್ದೆ. ಆವಾಗೆಲ್ಲ 10 ವರ್ಷ 15 ವರ್ಷದಿಂದ ಎಲ್ಲ ಟೆಲಿಫೋನ್ ಕಾಲು ರೆಗ್ಯುಲರ್ ಆಗಿ ನನಗೆ ಕಾಲ್ ಬರೋದಲ್ಲ.
ಅದರಲ್ಲಿ ಸಿ ವಿ ಮುರಳೀಧರ್ ಅಂದರೆ ಇದೇ ಮುರಳೀಧರ್ ಅಲ್ವಾ, 10-15 ವರ್ಷದಿಂದ ಟಿ ವಿಗೆ ಕಾಲ್ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದ್ರಿ, ಏನು ಸಮಾಚಾರ? ಎಲ್ಲ ನಿಮ್ಮಂಥವರ ಹಾರೈಕೆಗಳು, ಆಶೀರ್ವಾದಗಳು ಸರ್ ಅಷ್ಟೇ. ಓಕೆ, ಕೆನರಾ ಬ್ಯಾಂಕಲ್ಲಿ ಏನೋ ಕೆಲಸ ಮಾಡ್ಕೊತಾ ಇದ್ರಿ, ಆದರೆ ಫ್ರೀ ಟೈಮೆಲ್ಲ ಹೋಗ್ಬಿಟ್ಟು ಅಲ್ರಿ ಹೋಗ ರಸ್ತೆನಲ್ಲಿ ಯಾಕ್ರಿ ನೀವು ಟ್ರಾಫಿಕ್ ಸರ್ವಿಸ್ ಮಾಡಿದ್ರಿ? ಸಮಾಜ ನಮಗೆ ಕುಟುಂಬ ಕೊಟ್ಟಿದೆ, ತಂದೆ ತಾಯಿನ ಕೊಟ್ಟಿದೆ, ನಮಗೆ ಮೋಟರ್ ಸೈಕಲ್ ಕೊಟ್ಟಿದೆ, ಮದುವೆ ಕೊಟ್ಟಿದೆ, ಹೆಂಡತಿ ಕೊಟ್ಟಿದೆ, ಮಕ್ಕಳನ್ನು ಕೊಟ್ಟಿದೆ, ನಮಗೆ ಓಡಾಡೋದಕ್ಕೆ ಬಸ್ ಕೊಟ್ಟಿದೆ, ಆಸ್ಪತ್ರೆ ಕೊಟ್ಟಿದೆ, ಶುಶ್ರೂಷೆ ಮಾಡ್ಕೊಳ್ಳೋದಕ್ಕೆ. ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿರಬೇಕಾದ್ರೆ ಸಮಾಜಕ್ಕೆ ನಾವು ವಾಪಸ್ಸು ಗಿವಿಂಗ್ ಬ್ಯಾಕ್ ಅಂತ ಏನು ಹೇಳ್ತೀವಿ, ಹಾಗೆ ವಾಪಸ್ ಕೊಡೋದಕ್ಕೆ ಮೇ ನಾಟ್ ಬಿ ಇನ್ ದ ಸೇಮ್ ಕ್ವಾಂಟಮ್ ಆ್ಯಂಡ್ ಕರೆನ್ಸಿ, ಆದರೂ ಸಹ ಸಾಧ್ಯವಾದಷ್ಟು ನಾವು ಸಮಾಜಕ್ಕೆ ವಾಪಸ್ ಕೊಡೋದಕ್ಕೆ ಹಲವಾರು ಮಾರ್ಗಗಳಿದ್ದರೂ ಕೂಡ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮೂಲಕ, ಟ್ರಾಫಿಕ್ ಪೊಲೀಸ್ನವರಿಗೆ ನೆರವಾಗುವ ಮೂಲಕ, ರಸ್ತೆಯನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಸಹಾಯ ಮಾಡುವ ಮೂಲಕ ಜನರ ಪ್ರಾಣಗಳನ್ನು ರಕ್ಷಿಸುವ ಮತ್ತು ಅವರನ್ನು ಭದ್ರವಾಗಿ ಮುಂದಿನ ಜನಾಂಗಕ್ಕೆ ಕೊಡುಗೆಯಾಗಿ ಸಾಗಿಸುವ ಆ ಪ್ರಕ್ರಿಯೆ ಇದೆಯಲ್ಲ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ನೋಡಿ, 30 ವರ್ಷ ಹಿಂಗೆ ಮಾಡ್ಕೊಂಬಂದರು, ಆದರೆ ಇವ್ರ ಸೇವೆ ನೋಡ್ಬಿಟ್ಟು ಕೊನೆಗೆ ಕರ್ನಾಟಕ ಗೌರ್ಮೆಂಟು ಬೆಂಗಳೂರು ಸಿಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಸಿ ವಿ ಮುರಳೀಧರ್ ಅಂತ ಅಪಾಯಿಂಟ್ ಮಾಡಿಬಿಟ್ಟಾರೆ. ಎಷ್ಟು, 2 ವರ್ಷ ಆಯ್ತಾ? 3 ವರ್ಷ ಆಗ್ತದೆ. 3 ವರ್ಷ ಆಯಿತು. ಇಡೀ ಸಿಟಿಗೆ ಒಂದು ಯಾವುದೇ ಸಂಸ್ಥೆ ಆಗಲಿ ಒಂದು ಚೀಫ್ ಆಫ್ ಬೆಂಗಳೂರು ಸಿಟಿ ಅಂತ ಅನ್ಸ್ಕೊಂಡಾಗ ಹೇಗಿರುತ್ತೆ ಸರ್? ಇದೊಂದು ಪ್ರತಿಷ್ಠೆಯ ಒಂದು ಒಂದು ಸ್ಥಾನ ಅಂತ ಹೇಳ್ಬೋದು. ನಂದು 33 ವರ್ಷ ಆಗ್ತಾ ಇದೆ ಇವಾಗ. ಅಂದರೆ 30 ವರ್ಷ ಸೇವೆ ಮಾಡಿದ್ದಕ್ಕೆ ಈ 3 ವರ್ಷ ನಿಮಗೆ ಅದನ್ನು ಆಗಿದ್ರು ಅಂತ ಹುದ್ದೆಗೆ ಹೋದಾಗ ನಮ್ಮ ವಿಷನ್ ಏನಿರುತ್ತೆ ಅದನ್ನು ಸಾದರಪಡಿಸೋದಕ್ಕೆ, ಅದನ್ನು ನಾವು ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ನಾವು ಬೇರೆಯವರ ಎಲ್ಲ ಸಹಕಾರವನ್ನು ಕೂಡ ನಾವು ಗಳಿಸ್ಬೇಕಾಗ್ತದೆ. ಇಂಥ ಒಂದು ಸಂಸ್ಥೆಯ ಒಂದು ಹೆಡ್ ಆಗಬೇಕಾದ್ರೆ ಆದಮೇಲೆ ಇದು ನಾವು ಚೆಸ್ ಪ್ಲೇಯರ್ ಆಗಲಿಕ್ಕಾಗಲ್ಲ, ಇದೊಂದು ಟೀಮ್ ವರ್ಕ್ ಆಗಬೇಕಾಗ್ತದೆ. ನಾವು ಹಾಕಿ ಆಡ್ದಂಗೆ ಅಥವಾ ನಾವು ಕ್ರಿಕೆಟ್ ಆಡ್ದಂಗೆ ಆಡಬೇಕಾಗ್ತದೆ. ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಅಷ್ಟು ಒಬ್ಬಂದೇ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಚೆಸ್ ಥರ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಬ್ಬರ ಮೇಲೆ ಅವಲಂಬಿತನಾಗೇ ಇರಬೇಕಾಗ್ತದೆ. ಹಾಗೆ ಅವಲಂಬಿತನಾಗಿರಬೇಕಾದ್ರೆ ಸಮಾನ ಮನಸ್ಕರು ನಮಗೆ ಸಿಗಬೇಕಾಗ್ತದೆ. ಸಮಾನ ಮನಸ್ಕರು ಸಹ ನಮ್ಮ ಜೊತೆ ಸಹಯೋಗ ಮಾಡಲಿಕ್ಕೆ ಸಿದ್ಧರಾಗಿರಬೇಕಾಗ್ತದೆ. ಇಂಥ ಒಂದು ಎಲ್ಲವೂ ಕೂಡ ಏನಂತೇಳಿ ನಾವು ಯೋಗ್ಯತೆ ಎರಡೂ ಕೂಡಿದಾಗ ನಿಜವಾಗ್ಲೂ ನಾವು ಏನಾದ್ರು ಅಂದ್ಕೊಂಡಿರೋದು ಸಾಧಿಸುವ ಒಂದು ದಿಕ್ಕಿನಲ್ಲಿ ಜಯಪ್ರಕಾಶ್ ಅವರು ನಮಗೆ ಕೊಡುವಂಥ ಮಾರ್ಗದರ್ಶನವನ್ನು ಬಳಸಿಕೊಂಡು ಆ ಪ್ರಕಾಶಮಾನವಾದ ಮಾರ್ಗದಲ್ಲಿ ಹೋಗಲಿಕ್ಕೆ, ಕ್ರಮಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೆ ಮುರಳೀಧರ್ ಏನೋ ಟೈಮ್ ವೇಸ್ಟ್ ಮಾಡ್ತಾರಲ್ಲ ಅಂತ, ಆದರೆ ಇವತ್ತು ಅಭಿಮಾನದಿಂದ ಹೇಳ್ತೀನಿ, ಸೇವೆ ಮಾಡಿದ್ರು ಅದಕ್ಕೂ ಒಂದು ಗುರುತಿಸುವಿಕೆ ಇದೆ. ಅದಕ್ಕೆ ಸಿ ವಿ ಮುರಳೀಧರ್ ಒಂದು ಉದಾಹರಣೆ ಅಂತ. ಜೊತೆಗೆ ನೀವು 8-10 ವರ್ಷ ಆಯಿತು ನೀವು ಫಸ್ಟ್ ನಮ್ಮೊಂದು ವರ್ಕ್ಶಾಪಿಗೆ ಬಂದು, ಆವಾಗಿಂದ ಇವಾಗಿನವರೆಗೂ ಬರ್ತಾ ಇದ್ದೀರಿ. ಈ ಮಾತು, ಭಾಷಣ, ನಿರೂಪಣೆ ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಆಗ್ತದೆ ಸರ್? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನನ್ನಾದರೂ ಹೇಳಬೇಕು, ವ್ಯಕ್ತಪಡಿಸಬೇಕು ಅನ್ನುವ ಅರ್ಜ್, ಆ ತುಡಿತ ಎಲ್ಲರಲ್ಲಿಯೂ ಇರುತ್ತೆ. ಏನೋ ಹೇಳಬೇಕು ಅಂತ, ಬರೀ ಕೇಳಿಸ್ಕೊಳ್ಳೋದೇ ಇಲ್ಲ, ಹೇಳಬೇಕು ಅನ್ನೋದು ಅದು ಏನಾಗುತ್ತೆ ಅಂದರೆ ಅದು ನಮ್ಮ ಎದೆಯ ಒಳಗಡೆ ಅದು ಮಿಟ್ಟುಕೊಂಡು ತುಂಬ ವಿಷಯಗಳನ್ನು ಹೇಳಬೇಕು ಅಂದಾಗ ಹೇಳೋದಕ್ಕೆ ಮಾರ್ಗಗಳನ್ನು ಹುಡುಕ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಭಾಷಣ ಮಾಡೋದು ದೊಡ್ಡದಾದ ಒಂದು ಅವೆನ್ಯೂ ಅಂತ ನಾನು ಹೇಳ್ತೀನಿ. ಅದನ್ನು ಈಗ ನೀವು ಈ ಪೋಸ್ಟಿಗೆ ಬಂದ ಮೇಲೆ ಬೇರೆ ಶಾಲಾ ಕಾಲೇಜು ಅಲ್ಲಿ ಗೆಸ್ಟಾಗಿ ಕರೀತಾರೆ, ವಾಕಥಾನಿಗೆ ಕರೀತಾರೆ, ಮ್ಯಾರಥಾನಿಗೆ ಕರೀತಾರೆ, ಗೆಸ್ಟಾಗಿ ಹೋಗ್ತೀರಿ, ಅಲ್ಲೆಲ್ಲ ಮಾತಾಡೋಕ್ಕೆ ಸಿಗೋ ಅವಕಾಶ ಎಲ್ಲ ಚೆನ್ನಾಗಿ ಬಳಸ್ಕೊತಾ ಇದ್ದೀರಿ. ನನಗೆ ಚಿಕ್ಕಂದಿಂದ ಕತೆ ಹೇಳುವ ಒಂದು ಹವ್ಯಾಸ ತುಂಬ ಇತ್ತು. ಹೇಳಿದ ಕಥೆಗಳನ್ನೇ ಮತ್ತೆ ರೋಚಕವಾಗಿ ಹೇಳುವ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೆ. ಸೊ ಅದನ್ನು ತೆಗೆದುಕೊಂಡು, ಆ ಎಳೆಯನ್ನು ತೆಗೆದುಕೊಂಡು, ಆ ನೂಲನ್ನು ತೆಗೆದುಕೊಂಡು, ನೀವು ನಮಗೆ ತಯಾರು ಮಾಡಿಕೊಟ್ಟಂಥ ಬಟ್ಟೆಯನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲ ಕಡೆ ಮಾತುಗಾರ ಅನ್ನುವ ಮಟ್ಟಿಗೆ ಸ್ವಲ್ಪ ಬೆಳೀತಾ ಇದ್ದೀವಿ ಸರ್. ಈ 3 days ಕ್ಯಾಂಪ್ ಯಾಕೆ ಬರಬೇಕು ಸರ್?
ಇಲ್ಲಿ ವ್ಯಕ್ತಿಯ ವಿಕಸನವನ್ನು ನಾವು ತುಂಬ ಚೆನ್ನಾಗಿ ಕಾಣ್ಬೋದು. ನೀವು ಆನ್ಲೈನಲ್ಲಿ ಮಾಡಿದ್ರೆ ಅಲ್ಲಿ ಚಿಕ್ಕದೊಂದು ಮೊಬೈಲ್ ಒಳಗಡೆ ನಮಗೆ ಅದು ಸರಿಯಾಗಿ ವ್ಯಕ್ತವಾಗೋದಿಲ್ಲ. ಆದರೆ ಇಂತಹ ಒಂದು ಸಪೋಸ್ ಇದು ನಾವು ಅಗಸ್ತ್ಯ ಹಾಲು, ಅಗಸ್ತ್ಯ ಮುನಿ ಸಪ್ತ ಋಷಿಗಳಲ್ಲಿ ಒಬ್ಬ. ಆತ ಬರೀ ಧಾರ್ಮಿಕವಾಗೇ ಮುಖ್ಯ ಅಲ್ಲ, ಆತ ಸೈನ್ಸ್ ಬಗ್ಗೆ, ಮೆಡಿಸಿನ್ ಬಗ್ಗೆ, ಎಲ್ಲದರ ಬಗ್ಗೆ, ಮತ್ತು ಬಹುಶಃ ಮ್ಯಾಥಮೆಟಿಕ್ಸು ಇರ್ಬೋದೇನೋ, ಇಷ್ಟೊಂದು ವಿಚಾರಗಳ ಬಗ್ಗೆ ಒಬ್ಬ ಜ್ಞಾನಿಯಾಗಿದ್ದವನು. ಆತ ಬರೀ ಜ್ಞಾನಿಯಾಗಿ ಆ ಜ್ಞಾನವನ್ನು ತನ್ನ ಬಳಿ ಮಾತ್ರವೇ ಇಟ್ಟುಕೊಳ್ಳದೆ ಅದು ಎಲ್ಲರಿಗೂ ಹಬ್ಬಬೇಕು, ಎಲ್ಲರೂ ಅದನ್ನು ಬಳಸುವಂತೆ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡಂಥವ್ರು. ಹಾಗೆಯೇ ಜಯಪ್ರಕಾಶ್ ಅವರು ಅಷ್ಟೇ, ಎಷ್ಟು ಜ್ಞಾನ ಇದೆ ಅದು ಜ್ಞಾನ ಅವರೊಬ್ಬರಲ್ಲೇ ಇರೋದು ಬೇಡ, ಎಲ್ರಿಗೂ ಹಂಚೋಣ ಅನ್ನೋ ಒಂದು ಮನೋಭಾವ ಇರೋದ್ರಿಂದ ಅಗಸ್ತ್ಯ ಹಾಲ್ನಲ್ಲಿ ನಾವು ಇಲ್ಲಿ ಸೇರಿರೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಇಂಥ ಒಂದು ಶಿಬಿರಗಳಲ್ಲಿ ನಾವು ಭಾಗವಹಿಸೋದ್ರಿಂದ ನಾವು ನಿಜವಾಗ್ಲೂ ಹೊಸ ಮನುಷ್ಯರಾಗಿ, ವಿಕಸನ ಹೊಂದಿದ ಸಜ್ಜನರಾಗಿ ನಾವು ಸಮಾಜಕ್ಕೆ ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸಿ ವಿ ಮುರಳೀಧರ್ ಮಾತುಗಳು ಕೇಳಿದ್ರಲ್ಲ, ನಾನು ಆರಂಭದಲ್ಲಿ ಸ್ವಲ್ಪ ಆಸೆವಾಗಿ ತೊಗೊಂಡೆ. ಬೇಕಂತಾನೆ ರೆಗ್ಯುಲರ್ ಫಾರ್ಮ್ಯಾಟ್ ಯಾಕೆ, ಟಿ ವಿನಲ್ಲೆಲ್ಲ ಒಂದು ನಿಬಂಧನೆ ಇರುತ್ತೆ ಹೀಗೆ ಆರಂಭ ಮಾಡಬೇಕು ಅಂತ, ಬೇರೆ ರೀತಿ ಆರಂಭ ಮಾಡಿದೆ. ಆದರೆ ಅಂತ್ಯಕ್ಕೆ ಬರೋಷ್ಟೊತ್ತಿಗೆ ಸಿ ವಿ ಮುರಳೀಧರ್ ಅವ್ರನ್ನ ತುಂಬ ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ರಿ. ಸಿ ವಿ ಮುರಳೀಧರ್ ನಿಮ್ಮನ್ನೇ ನೀವು ಪರಿಚಯ ಮಾಡ್ಕೊಳ್ಳೋದಾದರೆ, ಅಥವಾ ನಾವು ಇಲ್ಲಿ ಹೇಳ್ದೇ ಇರೋ ವಿಚಾರ ಏನಾರು ಇದ್ದರೆ ಇನ್ನೊಂದೆರಡು ಮಾತು ಹೇಳ್ಬಿಡಿ. ನಾನು ಸಿ ವಿ ಮುರಳೀಧರ್ ಅಂತ ರಾಜಾಜಿನಗರದ ನಿವಾಸಿ. ಮೊದಲಿಗೆ ನಾವು ಮೆಜೆಸ್ಟಿಕ್ ಏರಿಯಾ, ನಾವು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಕರಿತೀವಿ, ಅಲ್ಲೇ ಇದ್ದವರು. ಅಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಬರಿತಾ ಇದ್ರು ನಿಮಗೆ ಸಹಾಯ ಬೇಕೇ ಅಂತ. ಆನಂತರ ಪೊಲೀಸ್ ತಿಮ್ಮಯ್ಯ ಅವರು ಸಾಗರ್ ಟಾಕೀಸ್ ಜಂಕ್ಷನಲ್ಲಿ ನಿಂತ್ಕೊಂಡು ಅಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ನಾವು ನ್ಯೂ ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ಗೆ ನಾವು ನಮ್ಮ ತಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನೆಲ್ಲ ನೋಡ್ತಾ ಇದ್ವಿ. ನನಗೆ ಕುದುರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಕುದುರೆ ಗಾಡಿಯನ್ನು, ಅವಾಗೆಲ್ಲ ನಿಮಗೆ ಬೇರೆ ಮೀನ್ಸೇ ಸಿಗ್ತಾರಲ್ಲ, ಕುದುರೆ ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಕುದುರೆ ಗಾಡಿಯನ್ನೇ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ನೇಮಕ ಮಾಡಿದರು. ಹಾಗೆ ನಾವು ಬೆಳೀತಾ ಬೆಳೀತಾ ನನಗೆ ಗಾಂಧೀಜಿಯವರಿಂದ ಸ್ವಲ್ಪ ಪ್ರಭಾವಿತನಾಗಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತು, ಆಮೇಲೆ ತಂದೆಯ ಮುಂದೆ ಹೋಗಿ ತನ್ನ ತಪ್ಪುಗಳನ್ನು ಒಪ್ಕೊಳ್ಳೋದಿದೆಯಲ್ಲ, ಆಮೇಲೆ ಶ್ರವಣಕುಮಾರನ ಕಥೆಯಿಂದ ಅವರು ಹೇಗೆ ಪ್ರಭಾವಿತರಾಗೋದು, ಈ ಎಲ್ಲವನ್ನೂ ನಾನು ಕೇಳಿಸ್ಕೊಂಡು ಇದರಿಂದ ನಾನು ಕೂಡ ಪ್ರಭಾವಿತನಾಗಿ ನಮ್ಮ ಅಜ್ಜಿಯವರನ್ನು 80 ಕೊನೆ ವರ್ಷಗಳಲ್ಲಿ ನಾವು ಉತ್ತರ ಭಾರತ ಪ್ರವಾಸ ಹೋದಾಗ ಅವರು ಹೇಳ್ತಾಯಿದ್ರು, ಟೂರ್ ಗೈಡು ಅರ್ಧ ಗಂಟೆಗೆ ಬಂದುಬಿಡಬೇಕು, 3/4 ಗಂಟೆಗೆ ಬಂದುಬಿಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಬರೋದಕ್ಕೆ ಕಷ್ಟ ಆಗೋದು. ಶ್ರವಣಕುಮಾರನ ಒಂದು ತತ್ವ, ಅವರನ್ನು ನಾನು ಮಗು ಥರ ಎತ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಅವರು ಕೂಡ ಫಸ್ಟ್ ಬೇಡ ಬೇಡ ಅಂದರು, ಕಡೆಗೆ ಅನಿವಾರ್ಯ, ಅದೊಂದೇ ಮಾರ್ಗ ಇದ್ದಿದ್ದು, ಅವ್ರನ್ನ ಎತ್ಕೊಂಡು ಬಸ್ವರೆಗೂ ಬಂದ್ಬಿಡ್ತಾ ಇದ್ದೆ. ಹೀಗೆ ಗಾಂಧೀಜಿಯವರಿಂದ ನಾವು ಕಲ್ತಿರೋದು, ನಮ್ಮಲ್ಲಿ ಆಗಿರುವಂಥ ತಪ್ಪುಗಳನ್ನು, ನಮ್ಮ ಪ್ರಮಾದಗಳನ್ನು ನಾವು ಒಪ್ಪಿಕೊಳ್ಳೋದು, ಯಾರ ಮುಂದೆನಾದ್ರು ಹಂಚ್ಕೊಳ್ಳೋದು. ಸರ್ ನನ್ನಿಂದ ಈ ಥರ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋದು. ಇದೊಂದು ಮಾಡಿದ್ಬಿಟ್ಟ ಅಂತಂದರೆ ಮನಸ್ಸು ಎಷ್ಟು ಹಗುರಾಗ್ಬಿಡುತ್ತೆ, ನಿಷ್ಕಲ್ಮಶವಾದ ಹೃದಯ ನಮ್ಮದಾಗತ್ತೆ. ಹೀಗೆ ನಾನು ನಾಟಕಗಳನ್ನು ಕೂಡ ಆಗಾಗ ಮಾಡ್ಕೊಂಡು ಬರ್ತಾ ಇದ್ದೆ. ಕಥೆಗಳು ಬರೆಯೋದು, ಕವನ ಬರೆಯೋದು. ನಾನು ಮೊದಲನೇ ಕವನ ಸಂಕಲನವನ್ನು ಇಂಗ್ಲೀಷ್ನಲ್ಲಿ ಮಾಡಿದೆ, ಅ ಟಚ್ ಆಫ್ ಲವ್ ಅಂತ. 81ನೇ ಇಸ್ವಿನಲ್ಲಿ. 83ರಲ್ಲಿ ನಿನ್ನ ಹೆಜ್ಜೆ ಗುರುತಿನ ಬಳಿ ಅಂತ ಕನ್ನಡ ಕವನ ಸಂಕಲನವನ್ನು ತಂದೆ. ನಾನು ಕಾರ್ಟೂನ್ ಕೂಡ ಮಾಡ್ತೀನಿ, ನಾನು ಕ್ಯಾಲಿಗ್ರಫಿ ಮಾಡ್ತೀನಿ, ನಾನು ಸಾಹೇಬರ ಗೊತ್ತಿರೋ ಹಾಗೆಯೇ ನಾನು ಸಿನಿಮಾದ ಸ್ಕ್ರಿಪ್ಟ್ ರೈಟಿಂಗ್ ಟ್ರೈನಿಂಗ್ ಆಗಿದೆ, ಹಾಡು ಬರೆಯೋದಕ್ಕೂ ಟ್ರೈನಿಂಗ್ ಆಗಿದೆ. ಇಷ್ಟೊಂದು ದಿನ ನಾನು ಕನ್ನಡ ಕಂದಗಳ ಬಳಗ ಅಂತ ಒಂದು ಸಂಸ್ಥೆ ಕೂಡ ಕಟ್ಟಿದ್ದೆ. ಆ ನಂತರ ಜೇಂಕಾರ ಕಲಾವಿದರು ಅಂತಲೂ ಕಟ್ಟಿದ್ದೀನಿ. ನಾನು ಇದುವರೆಗೂ 10,000ಕ್ಕಿಂತ ಜಾಸ್ತಿ ಸರ್ಟಿಫಿಕೇಟ್ಸ್ನ ಬರ್ಕೊಟ್ಟಿದ್ದೀನಿ. ನಾನು ಎಲ್ಲೂ ಕೂಡ ಅದಕ್ಕೆ ಪ್ರತಿಫಲವಾಗಿ ಹಣ ಗಿಣ ಏನೋ ತೊಗೊಂಡಿಲ್ಲ. ನನ್ನನ್ನು ಇವಾಗ ತುಂಬ ಜನ ಮಕ್ಕಳು ನನ್ನ ಆಟೋಗ್ರಾಫ್ ಕೇಳ್ತಾರೆ. ಇವಾಗ ನಾವು ಪ್ರತಿಷ್ಠಿತರಾದ ಮೇಲೆ ಏನಾಗ್ತದೆ ಅಂತಂದರೆ ಯಾರನ್ನು ನಾವು ಹತ್ತಿರ ಸೇರಿಸ್ಕೊಳ್ಳೋದಿಲ್ಲ, ಆಕ್ಸಸ್ ಕೊಡೋದಿಲ್ಲ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿರುತ್ತೆ. ನಾನು ಅದಕ್ಕೆ ನಾನು ಶಾಲೆಗಳಿಗೆ ಹೋದಾಗ ನನಗೆ ಮಕ್ಕಳು ಬರ್ತಾರೆ ಚಿಕ್ಕ ಪೇಪರ್ನಲ್ಲಿ, ಸಾರ್ ನಿಮ್ಮ ಆಟೋಗ್ರಾಫ್ ಹಾಕ್ಕೊಡಿ ಅಂತ. ನಾನು ಕೇಳ್ತೀನಿ, ಯಾಕಪ್ಪ ಪುಸ್ತಕನೇ ತಗೋ ಪರವಾಗಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಕ್ಲಾಸ್ ಒಳಗಡೆ ಹೋದರೆ
ಹೋದರೆ ಟೀಚರ್ ಬಿಡಲ್ಲ ಸರ್ ಅಂತ. ಆ ಪರಿಸ್ಥಿತಿ ನಾವು ಅನುಭವಿಸಿರ್ತೇವಲ್ಲ, ಅದಕ್ಕೋಸ್ಕರ ನಾನು ಅವರು ಚಿಕ್ಕ ಪೇಪರು, ಹರಿದೋಗಿರೋ ಪೇಪರು ಯಾವುದ್ರ ಮೇಲೆ ಕೇಳಿದ್ರು ನಾನು ಆಟೋಗ್ರಾಫ್ ಹಾಕ್ಕೊಡ್ತೀನಿ. ಅದರಿಂದ ಪಾಪ ಅವ್ರಿಗೆ ಆ ಸಂದರ್ಭದಲ್ಲಿ ಈ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೋದರೆ ಅವ್ನು ನನ್ನನ್ನು ನಿರಾಕರಿಸ್ಬಿಟ್ಟ, ತುಂಬ ಕೆಟ್ಟದಾಗಿ ಕಂಡ, ನನ್ನನ್ನು ಗಮನಿಸಲಿಲ್ಲ ಅನ್ನೋದು ಅನುಭವ ಆತನಿಗೆ ಆಗಬಾರ್ದು. ಯಾಕಂದರೆ ಇದನ್ನೆಲ್ಲ ನಾವು ಅನುಭವಿಸಿರ್ತೀವಿ. ನಾವು ಯಾರ ಹತ್ರ ಪ್ರತಿಷ್ಠಿತ ವ್ಯಕ್ತಿ ಹತ್ರ ಹೋದರೆ ಏನು ಅಂತ ಅಲ್ಲೇ ನಿಲ್ಲಿಸಿ ಅನ್ನಂಗೆ ಕಳಿಸ್ಬಿಡ್ತಾರೆ. ನಮ್ಮನ್ನು ಒಪ್ಪಿಕೊಳ್ಳೋದೇ ಇಲ್ಲ, ಅಂಥದ್ರಲ್ಲಿ ಅಪ್ಪಿಕೊಳ್ಳುವುದು ಸಾಧ್ಯವೇ ಇಲ್ಲ. ಈ ಥರ ನನ್ನಿಂದಾಗಿ ಈ ಥರ ಯಾರಿಗೂ ಆಗಬಾರ್ದು ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಪ್ರೊಫೆಸರಿಂದ ಹಿಡಿದು ಅಟೆಂಡರ್ ಅಷ್ಟೇ ಅಲ್ಲ, ಅಟೆಂಡೆಂಟು ಇನ್ನೂ ಇದ್ರಾಗಿರುವಂಥ ಎಲ್ಲ ಪೋಸ್ಟಲ್ಲಿರೋರ್ನು ಸಮಾನವಾಗೇ ನೋಡ್ತಾ ಇದ್ದೆ. ಅದಕ್ಕೋಸ್ಕರನೇ ನಾನು ಶಾಲೆ ಕಾಲೇಜುಗಳಿಗೆ ಈಗ ಕೂಡ ವೆರಿ ಗುಡ್ ಮುರಳೀಧರ್, ನಿಮ್ಮ ಬಗ್ಗೆ ತಿಳ್ಕೊಂಡು ನಮಗೆ ತುಂಬ ಸಂತೋಷ ಆಯಿತು. ಎಲ್ಲ ಒಂದ್ಸರಿ ಚಪ್ಪಾಳೆ ಹೊಡೆದು ಬಿಡೋಣ. ಸೊ ಬಿಕಾಸ್ ನಮಗೆ ಮಾತಾಡಿದಾಗಲೇ ವ್ಯಕ್ತಿತ್ವ ಬಿಡಿಸ್ಕೊಳ್ಳೋದು. ಈ ವಿಡಿಯೋನಲ್ಲಿ ನಿಮ್ಗೆ ಅರ್ಥ ಆಯಿತು ಮುರಳೀಧರ್ ಅವರ ವ್ಯಕ್ತಿತ್ವ ಹೇಗೆ ಪಕ್ಕಳೆಯಾಗಿ ಓಪನ್ ಅಪ್ ಆಯಿತು. ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಈಗ ನಿಮ್ಮ ಚೀಫ್ ಟ್ರಾಫಿಕ್ ವಾರ್ಡನ್ಗೆ ಯಾರು ಸೇರಬೇಕಂದ್ರೆ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ನೋಡಿ, ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ನು 1985 ಇಸ್ವಿ ಆಗಸ್ಟ್ 30ನೇ ತಾರೀಕು ಆರಂಭ ಆಯಿತು. ಅಂದಿನ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಅವರ ಮತ್ತು ಎಚ್ಚೆತ್ತ ನಾಗರಿಕರ ಸಮಾನ ಮನೋಭಾವ ಇದ್ದಂಥ ಕೆಲವು ನಾಗರಿಕರೆಲ್ಲ ಸೇರಿ ಬೆಳೆಯುತ್ತಿರುವ ಬೆಂಗಳೂರಿಗೆ ಪೊಲೀಸರ ಜೊತೆ ಸಮಾಜದಲ್ಲಿರುವವರು ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಅವ್ರದ್ದು ಪಾಲುದಾರಿಕೆ ಇದೆ ಅಂತ ಗಮನದಲ್ಲಿ ತೆಗೆದುಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದರು. 40 ವರ್ಷ ಆಗಿದೆ ಇವಾಗ. ಈ ಸಂಸ್ಥೆಗೆ ಸೇರಬೇಕು ಅಂದರೆ ಬೆಂಗಳೂರಿನ ನಾಗರಿಕರಾಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, 25 ವರ್ಷದಿಂದ 55 ವರ್ಷ ವಯೋಮಾನದವರಾಗಿರಬೇಕು, ಕಡೆ ಪಕ್ಷ ಸೆಕೆಂಡ್ PUC ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು, ಆಮೇಲೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು, ಐದರ್ ಆ್ಯಸ್ ಎನ್ ಎಂಪ್ಲಾಯಿ ಆರ್ ಎನ್ ಎಂಪ್ಲಾಯರ್. ಇಷ್ಟೆಲ್ಲ ಆಗಿದ ಮೇಲೆ ನಾವು ವಾರಕ್ಕೆ 4 ರಿಂದ 5 ಗಂಟೆಗಳ ಕಾಲ ರಸ್ತೆಯಲ್ಲಿ ನಿಂತು ಡ್ಯೂಟಿ ಮಾಡೋದಕ್ಕೆ ಸಿದ್ಧರಿರಬೇಕು. ಎಷ್ಟೋ ಜನ 5 ಅವರ್ 4 ಅವರು ತಿಂಗಳಿಗೆ 720 ಗಂಟೆಗಳಿರುತ್ತೆ. ಅದರೊಳಗೆ ಒಂದು 20 ಗಂಟೆ ತುಂಬ ಸುಲಭ ಅನಿಸುತ್ತೆ. ಆದರೆ ನಿಮಗೆ ಸೇರಿದ ಮೇಲೆ ಗೊತ್ತಾಗುತ್ತೆ ಆ 2 ಅವರು ಎಷ್ಟು ಕಷ್ಟ ಅಂತ. ಬಿಕಾಸ್ ನೀವು ನಿಮ್ಮ ಜೀವನದ ಒಂದು ಭಾಗವನ್ನು ಕೊಡ್ತಾ ಇದ್ದೀರಾ. ನೀವು ಹಣ ಕೊಟ್ಟರೆ ತಗೋಬೋದು, ನಿಮ್ಮ ಜೀವನದ ಒಂದು ಭಾಗವನ್ನು, ಒಂದು ಅಂಶವನ್ನು ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ಅದು ತುಂಬ ಶ್ರೇಷ್ಠ ಅಂತ ನನಗನ್ಸುತ್ತೆ. ಇದಕ್ಕೆ ಸಿದ್ಧರಾಗಿರಬೇಕು. ಮತ್ತು ತಿಂಗಳಿಗೊಂದ್ಸಲ ಪೆರೇಡ್ ಆಗುತ್ತೆ, ಅದರಲ್ಲೇ ಭಾಗವಹಿಸಬೇಕು. ಎಸ್, ನಂಬರಿಗೆ ಬಂದ್ಬಿಡೋಣ. ಈಗ ನಂಬರ್ ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ನಂಬರ್ 99,24950. ಇದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಮತ್ತು ನನ್ನ ನಂಬರು ಎಲ್ರಿಗೂ ಗೊತ್ತೇ ಇದೆ, ಏನು ನಮ್ಮ ಗ್ರೂಪಲ್ಲಿ ನೋಡೋಲ್ಲ. ನಿಮಗೂ ಕರೆ ಮಾಡಬಹುದು ಅಂದರೆ ನಂಬರ್ ಕೊಡ್ಬೋದು. ನಂದು ನಂಬರ್ 7777 602 77 602 ಮುರಳೀಧರ ಅಂತ. ಸ್ನೇಹಿತರೆ, ಮುರಳೀಧರ್ ಅಥವಾ ಅವರ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು. ಜೊತೆಗೆ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಬರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಲು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು, ಲೈಫ್ ಸ್ಕಿಲ್ಸು ಎಲ್ಲ ತಿಳ್ಕೋಬೇಕು ಅಂದರೆ ನಮ್ಮ ಕಚೇರಿಯ ಸಂಖ್ಯೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ನಮಸ್ಕಾರ ಮುರಳೀಧರ್. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಬಾಯ್ ಬಾಯ್.